ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಪ್ರತಿಯೊಬ್ಬರು ಕೂಡ ತುಂಬಾ, ಈಗ ನಾನು ಟ್ರೈಲರ್ ಕೂಡ ಒಳ್ಳೆ ಸಕ್ಸಸ್ ಆಗಿದೆ ಸರ್. ಟ್ರೈಲರ್ನು ಕೂಡ ಜನ ತುಂಬಾ ಪ್ರೀತಿಯಿಂದ ಒಪ್ಕೊಂಡಿದ್ದಾರೆ. ಆ ಟ್ರೈಲರ್ ಗಮನಿಸಿದಾಗ ಒಬ್ಬೊಬ್ರು ಕೂಡ ಆ ಪಾತ್ರದೊಳಗೆ ಹೋಗಿ ಜೀವ ತುಂಬಿಸಿ ನಾವೇ ಅದು ಅನ್ನೋ ತರ ನಟಿಸಿದ್ದಾರೆ ಸರ್. ಅದಕ್ಕೆ ಏನ್ ಹೇಳ್ತೀರಿ ಸರ್? ಅವರೆಲ್ಲರಿಗೂ ನಾವು ಥ್ಯಾಂಕ್ಸ್ ಹೇಳ್ಬೇಕು. ಯಾಕೆ ಗೊತ್ತಾ, ನೀವು ವರ್ಷಾನುಗಟ್ಟಲೆ ಗಡ್ಡ ಬಿಟ್ಕೊಂಡಿರೋದಾಯ್ತು ಗೊತ್ತಾ ಒಂದು ಪಾತ್ರಕ್ಕೋಸ್ಕರ. ಅವ್ರಿಗೆ ನಮ್ಮಿಂದ ತುಂಬಾ ದೊಡ್ಡ ಅಮೌಂಟ್ಗಳೇನು ಸಿಗಲ್ಲ. ಓಕೆ, ಅವ್ರಿಗೆ ವರ್ಷಾನುಗಟ್ಟಲೆ ಗಡ್ಡ ಬಿಟ್ಟು ಇನ್ನೊಂದು ಪಾತ್ರ ಮಾಡೋಕ್ಕಾಗಲ್ಲ. ಇಲ್ಲ ಆ ಪಾತ್ರ ಮಾಡಿದ್ರು ಅದಕ್ಕೂ ಗಡ್ಡ ಬಿಡಬೇಕು. ಅದೇ ತರ ಕಾಣಿಸುತ್ತೆ ಬೇರೆ ಪಾತ್ರಗಳು. ಹಂಗಾಗಿ ಆರ್ಟಿಸ್ಟ್ಗಳ ಪಾಪ ತುಂಬಾ ಕಷ್ಟ ಆಗುತ್ತೆ ಸಪೋರ್ಟಿಂಗ್ ಕ್ಯಾರೆಕ್ಟರ್ಗಳಿಗೆ. ಅದರಲ್ಲಿ ವಯಸ್ಸಾಗಿರೋರು, ಆಮೇಲೆ ಅವ್ರಿಗೆ ಬಿಸಿಲಲ್ಲಿ ನಡ್ಕೊಂಡ್ಬರ್ಬೇಕು, ಆ ನೀರು ಹೊಡೆ ಹೋಗ್ಬೇಕು. ಗುಂಡಣ್ಣ ಅವ್ರ ಕಾಲು ಪಾಪ 75 ಇಯರ್ಸ್ ಅವ್ರಿಗೆ. ಆ ನೀರು ಹೊಡೆ ನಾನು ಹೇಳಿದೆ, ಕೆರೆ ಹೊಡೆ ಗುಂಡಣ್ಣ ಆಗುತ್ತಾ ನಿಮ್ಗೆ? ಓಕೆ, ಶಿವನ್ನ ಇದನ್ನ ಎತ್ಕೋಬೇಕು ಮಾದೇವ ಸಾಂಗಲ್ಲಿ ಅಂತ. ಬಿಡಪ್ಪ ನಾನು ಹೋಗ್ತೀನಿ. ಬೇಡ ಬೇಡ ಗುಂಡಣ್ಣ, ಬೇರೆ ಕಳಿಸ್ತೀನಿ. ಇಲ್ಲ ನಾನು ಹೋಗ್ಬೇಕು. ಹೋಗಿ ಪಾಪ ನೀರ್ ಹಾಕ್ತಾರೆ. ಒಂದು ಶಾರ್ಟ್ ಇದೆ ಆ ಲಿಂಗಕ್ಕೆ. ಅವ್ರ ಕಾಂಟ್ರಿಬ್ಯೂಷನ್ಗಳನ್ನ ಹೆಂಗ್ ಮರೆಯಕ್ಕಾಗುತ್ತೆ ನಾವು? ಜಗ್ಗಪ್ಪ ಅವ್ರು ತುಂಬಾ ಫನ್ನಿ. ಅದ್ರಲ್ಲಿ ಅವ್ರ ಕೂದಲು ಅವ್ರದ್ದು ಒಂದು ವಿಗ್ ಇದೆ. ಯಾವಾಗ್ಲೂ ಸೆಟ್ಟಲ್ ಅವ್ರು ನಗ್ಸೋರು. ಅವ್ರದ್ದು ಹೆಂಗೆ ಅದೇ ಶಾರ್ಟ್ ರೆಡಿ ಅಂದ್ರೆ ಬಂದೆ ಅಂತ ಈಗ ಹಾಕೊಂಡು ಶಾರ್ಟ್ ಹಾಕೊಳಗೆ ಅದನ್ನ ಹಾಕೊಂಡು ಈಗ ಹೋಗೋರು. ಆಮೇಲೆ ತೆಗ್ದುಬಿಟ್ಟು ಅವರು ಅಷ್ಟೇ ಭಾಳ ಆದ್ರೆ ತುಂಬಾ ನಗ್ಸೋರು ಸೆಟ್ಟಲ್ಲೆಲ್ಲ. ಅವರು ಅಷ್ಟೇ ಕಠಿಣ ಪರಿಸ್ಥಿತಿಯ ನಡುವೆಯೂ ನಕ್ಕಿದ್ದೀರಾ? ಅಲ್ಲ, ಆಕ್ಚುಲಿ ಇತ್ತು ಈ ಕಷ್ಟ ಅಂತ ಅಂದ್ರೆ ಎಲ್ಲ ಹ್ಯಾಂಡಲ್ ಅಲ್ಲ, ಹಂಗೇನು ಅಂದ್ರೆ ಯಾರು ನಾವೇನು ಅಳ್ತಾ ಕೂತಿರಲಿಲ್ಲ. ಎಲ್ಲರೂ ಖುಷಿಯಾಗಿ ಮಾಡಿದ್ದಾರೆ. ಅಂದ್ರೆ ಏನೋ ಟೈಮ್ ಇರಲಿಲ್ಲ ನಮ್ಗೆ. ಅಂದ್ರೆ ಕೆಲಸ ಮಾಡ್ತಾ ಇದೀವಿ ಅಷ್ಟೇ. ಹಂಗಂತ ಏನ್ ನಾವು ಎಂಜಾಯ್ ಮಾಡ್ಲಿಲ್ಲ ಅಂತಲ್ಲ, ಕೆಲಸ ಎಂಜಾಯ್ ಮಾಡ್ಕೊಂಡು ಮಾಡಿದೀವಿ. 10:30 11 ಗಂಟೆ ಮಲಗಿದ್ರೆ ನಾವು ಒಂದು ಲಾಸ್ಟ್ ಕಾಲ್ ಮನೆಗೆ ಮಾಡ್ಬಿಟ್ಟು ಮಲಗ್ತಾ ಇದೀನಿ, ಓಕೆ ಬಾಯ್ ಗುಡ್ ನೈಟ್ ಅಂತಂದ್ರೆ ಹಿಂಗಿಟ್ರೆ ಗೊತ್ತೇ ಆಗ್ತಿರ್ಲಿಲ್ಲ ನನ್ನ ನಿದ್ದೆ ಹೋಗ್ತಿದ್ದು. ಯಾವಾಗ ಈ ಸಿನಿಮಾಗೆ ಸಮಸ್ಯೆ ಆಯಿತು, ನನ್ನ ಕೈಯಿಂದ ದುಡ್ಡು ಹಾಕಿದ್ದೆ ನಾನು ಸುಮಾರು ಸಲ. ಹಾಕೋದು ತಗೊಳ್ಳೋದು ಇದೇ ಥರ ಮಾಡಿದ್ದೀನಿ ಸುಮಾರು ಸಲ. ನನಗೆ ಸಿಕ್ಕಿರೋ ಅಶೋಕ ಟೀಮ್ ಇಲ್ಲ, ಪ್ರತಿಯೊಬ್ಬರು ಜೂನಿಯರ್ ಆರ್ಟಿಸ್ಟಿಂದ ಹಿಡಿದು ಸಪೋರ್ಟಿಂಗ್ ಆರ್ಟಿಸ್ಟ್ಗಳನ್ನ ಹಿಡಿದು ಪ್ರತಿಯೊಬ್ಬರೂ ತುಂಬ ಪ್ರಾಮಾಣಿಕವಾಗಿ ನನ್ನ ಜೊತೆ ನಿಂತವ್ರೆ. ಕೆಲವರು ಓಡೋಗಿದ್ದಾರೆ, ಅದ್ರ ಬಗ್ಗೆ ಏನು ಬೇಕಾದ್ರೆ ಬೇಸರ ಇಲ್ಲ ನಮಗೆ. ಅವ್ರು ಬಹುಶಃ ನಮ್ಮ ಮೇಲೆ ನಂಬಿಕೆ ಇರಲ್ಲ, ಅಥವಾ ನಾನು ಸರಿ ಇಲ್ಲ ಅಂತ ಅನ್ಸಿರ್ಬೋದು ಅವ್ರಿಗೆ, ಅಥವಾ ನಮ್ಮ ತಂಡ ಸರಿ ಇಲ್ಲ ಅಂತ ಅನ್ಸಿರ್ಬೋದು, ಬಿಟ್ಟೋಗಿದೆ. ಅದ್ರ ಬಗ್ಗೆ ನನಗೇನು ಬೇಜಾರಿಲ್ಲ. ಯಾರ ಬಗ್ಗೆ ದ್ವೇಷಕ್ಕೆ ಟೈಮ್ ಇಲ್ಲ. ಅದು ಇಲ್ಲಾಜಿಕಲ್ ಅದು. ಆಮೇಲೆ ಒಬ್ರು ಜಲಸ್ಸು, ಒಬ್ರು ದ್ವೇಷಕ್ಕೆ ಶುರು ಮಾಡಿದ್ರೆ ನಿಮ್ಗೆ ಅದು ಮಾನಸಿಕ ಕಾಯಿಲೆ. ಆಮೇಲೆ ನಾವು ನೆಮ್ಮದಿಯಾಗಿರೋಕ್ಕಾಗಲ್ಲ. ನಾನೇನು ಮಾಡ್ತೀನಿ ಗೊತ್ತು, ಫಸ್ಟು ಯಾರಾದ್ರೂ ನನಗೆ ಅವ್ರು ಇಷ್ಟ ಆಗ್ತಾ ಇಲ್ಲ, ಅವ್ರ ಜೊತೆಗೆ ನಂಗೆ ಸರಿ ಹೋಗ್ತಾ ಇಲ್ಲ ಅಂತಂದರೆ ಫಸ್ಟು ವಾಟ್ಸಪ್ ಸ್ಟೇಟಸ್ಸು ಅವರೆಲ್ಲೂ ಕಾಣಿಸ್ಬಾರ್ದು ನನಗೆ, ಆ ಥರ ಬ್ಲಾಕ್ ಮಾಡ್ಬಿಡ್ತೀನಿ. ಅಂದರೆ ಬ್ಲಾಕ್ ಯಾಕೆಂದ್ರೆ ಅವ್ರು ನೋಡಿದ್ರೆ ಬರುತ್ತೆ, ನಮ್ಮ ತಲೆವಾಡಿ ತಾಟ್ಸ್ ಬರ್ತಾ ಇರುತ್ತೆ. ದ್ವೇಷಿಸ್ಬೇಕಾಗುತ್ತೆ ಅವ್ರನ್ನ. ಬೇಡ, ಚೆನ್ನಾಗಿರಲಿ ಅವರು, ಅವ್ರು ನಮ್ಗೆ ಎಷ್ಟೇ ಕೆಟ್ಟದ್ದು ಮಾಡಿರಲಿ, ಚೆನ್ನಾಗಿರಲಿ ಅವರು. ದುಡ್ಡಿನ ವಿಚಾರದಲ್ಲೂ ಅಷ್ಟೇ ಕೆಲವರೆಲ್ಲ ಎಕ್ಸ್ಪೆಕ್ಟ್ ಮಾಡೋದು. ನಾನೇ ಹೇಳಿದೆ ಅವ್ರಿಗೆ, ಸರಿ ಕೊಡಿ, ಎಷ್ಟಾಗತ್ತೆ ನಮ್ಮ ಕೈಲಿ ಅಷ್ಟು ಕೊಡಿ, ಸಿನಿಮಾ ಗೆದ್ಮೇಲೆ ಇನ್ನೂ ಕೊಡಿ, ದುಡ್ಡಿನ ದಾಹನೆ ತೀರೋರ್ಗೂ ಕೊಡಿ, 10 ಲಕ್ಷ ಎಕ್ಸ್ಟ್ರಾ ಕೊಡಿ ಅಂತಂದೆ ನಾನು. ನೀವು ಒತ್ಕೊಂಡು ಹೋಗ್ತೀವಿ ಹೋಗ್ಬೇಕಾದ್ರೆ ದುಡ್ಡನ್ನ. ನಾನು ಅದೇ ಹೇಳಿದೆ, ಕೊಡಿ ಸರ್. ಅವ್ರು ಕೇಳೋರು ನನಗೆ, ನಮ್ಮ ವರದನವರು, ಸರ್ ಹಿಂಗಿದೆ, ಈಗ ಇನ್ವೆಸ್ಟರ್ ಬಂದು ಇನ್ವೆಸ್ಟ್ ಮಾಡ್ತಾ ಇರ್ಬೇಕಾದ್ರೆ, ಸರ್ ಹಿಂಗಿದೆ ಹಿಂಗೆ ಆಗ್ತಾಯಿದೆ ಸರ್, ನಾನು ಇನ್ವೆಲ್ಲ ಆಗಿಲ್ಲ ಪೇಮೆಂಟ್ ವಿಚಾರಗಳಲ್ಲಿ, ಕೊಡಿ ಅಂತ. ಫಾರ್ ಎಕ್ಸಾಂಪಲ್ ಇವ್ರು ಪಾಪ ಅವ್ರು ಮಾತಾಡಿದ್ವಿ, ಅದೆಲ್ಲ ಆಯ್ತು. ಅವ್ರು ಯಾವತ್ತು ಪಾಪ ಫೋನ್ ಮಾಡೋದು, ಮೆಸೇಜ್ ಮಾಡೋದು ಯಾವುದೂ ಇಲ್ಲ. ಆದರೆ ಈ ಸೋ ಸ್ವೀಟ್, ಅವ್ರು ತುಂಬ ಒಳ್ಳೆ ಹುಡುಗಿ. ಅದನ್ನ ಹೇಳ್ಬೇಕ್ರಿ. ಏನು ಗೊತ್ತಾ, ಎಲ್ಲನೂ ಮುಚ್ಚಿಟ್ಕೊಂಡ್ಬಿಡ್ತೀವಿ ಸುಮ್ಮನೆ. ಎಲ್ಲ ಒಂಥರ ಪ್ರತಿಷ್ಠೆಗಳು ನಮಗೆ. ಒಳ್ಳೇದು ಬಂದಾಗ ಹೇಳ್ಬೇಕು. ಅವ್ರ ಡಿಸಿಪ್ಲಿನು, ಅವ್ರ ಶಿಸ್ತು, ಅವ್ರ ಸಿನಿಮಾ ನಡ್ಕೊಂಡಿರೋ ರೀತಿ. 6 ಗಂಟೆಗೆ 6 ಗಂಟೆ ಸೆಟ್ ಬರೋದು, ಪ್ರಮೋಷನ್ಗೆ ನಾನೇ ಅನ್ಕೋತಿದ್ದೆ ಬಂದರೆ ಒಂದು 2-3 ಸಲ ಬರ್ಬೋದು, ಯಾಕೆಂದರೆ ನಾನು ನೋಡಿದ್ದೀನಲ್ಲ. ಇವರು ಇಷ್ಟು ಲೆವೆಲ್ ಸಪೋರ್ಟ್ ಮಾಡ್ತಾರೆ ನಾನು ಎಕ್ಸ್ಪೆಕ್ಟೇ ಮಾಡಿರಲ್ಲ. ನಾನು ಮಾಡಿಲ್ಲ ಅಂದರೆ ಫಸ್ಟು ನಾನು ಯಾವುದೇ ಸಿನಿಮಾ ನಾನು ಮಾಡಿದ್ಮೇಲೆ ಪ್ರಮೋಷನ್ಸ್ ಅಂತ ಕರೆದಾಗ ನಾನು ಹೋಗಿಲ್ಲ ಅಂದರೆ ಫಸ್ಟು ನನಗೆ ಯಾರು ಬೇರೆಯವ್ರು ಆಚೆಯವ್ರು ಹೇಳ್ತಾರೋ ಇಲ್ವೋ, ಫಸ್ಟು ನಮ್ಮ ಮನೇಲಿ ಬಯೋದಂದ್ರೆ ನನ್ನ ತಂದೆ. ನೀನು ಒಪ್ಕೊಂಡಿದ್ಯಾ ಅಂದರೆ ಒಂದು ಕೆಲಸನ ಅದನ್ನು ಮುಗಿಸ್ಲೇಬೇಕು. ಮುಗಿಸ್ಲಿಲ್ಲ ಅಂದರೆ ಅದು ನಿನ್ನ ಕೆಲಸ ಮಾಡೋಕೆ ನೀನು ಲಾಯಕ್ಕೇ ಇಲ್ಲ. ನೀನು ನೆಕ್ಸ್ಟ್ ನಿನ್ನ ಕೆಲಸನೇ ತೊಗೊಬೇಡ. ನಿನ್ಗೆ ಅದು ಆಗಲಿಲ್ಲ ನಿನ್ನ ಕೈಲಿ ಅಂತಂದರೆ ನಿನ್ನ ಕೆಲಸನೇ ತೊಗೊಬೇಡ. ನಿನ್ಗೆ ಆ್ಯಕ್ಚುಲಿ ಇವಾಗ ನೀನು ಯಾವ ಪೊಸಿಷನಲ್ಲಿದೆಯಾ ಅದು ನಿನ್ನ ಪ್ರಿವಿಲೇಜು, ನಿನಗೆ ಲಕ್ಸುರಿ. ಅದು ನಿನ್ನ ಕೆಲಸ ನೀನು ದಿನ ಮಾಡ್ತಾ ಇದೆಯಾ ಅನ್ನೋದೇ ನಿನ್ನ ಲಕ್ಸುರಿ. ಎಷ್ಟು ಜನ ಕೆಲಸಕ್ಕೋಸ್ಕರ ಹುಡುಕ್ತಾ ಇದ್ದಾರೆ. ನಿನಗೆ ದಿನ ಕೆಲಸ ಇದೆ ಅಂದರೆ ಅದು ನಿನ್ನ ಲಕ್ಸುರಿ. ನೀನು ಅದನ್ನ ಅನ್ಕೊಬೇಕು. ಅವ್ರ ಮಾತು ಇಷ್ಟ ನನಗೆ. ಏನಂದ್ರೆ ಅವ್ರ ಫ್ಯಾನ್ ನಾನು. ಯಾಕೆಂದ್ರೆ ಅವ್ರ ಮೆಚುರಿಟಿ, ಅವ್ರು ಮಾತಾಡೋ ರೀತಿ, ಪ್ರತಿಯೊಂದು ಎಷ್ಟು ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಬದುಕಿನ ಬಗ್ಗೆ ಆಗಲಿ, ಏನು ನಡವಳಿಕೆ, ನಡೆಯೋ ರೀತಿ, ಅವರು ನಡ್ಕೊಳ್ಳೋ ರೀತಿ, ಕಲ್ಚರ್ ಬಂದಿದೆ ಅವ್ರಿಗೆ ಚೆನ್ನಾಗಿ. ಅದು ಖುಷಿಯಾಗಿದೆ ನನಗೆ. ನನ್ನಷ್ಟೇ ಈಕ್ವಲ್ ಆಗಿ ಗೊತ್ತವ್ರಿಗೆ ಪ್ರತಿಯೊಂದು. ನಾನು ನಿನಾಸ ಮುಗಿಸ್ಕೊಂಡು ಒಂದಷ್ಟು ಓದ್ಕೊಂಡು ಇನ್ನೊಂದು ಬದುಕಿನ ಎಕ್ಸ್ಪೀರಿಯನ್ಸ್ ಅವ್ರಿಗಿಂತ ಜಾಸ್ತಿ ಇದೆ ನನಗೆ. ಯಾಕಂದ್ರೆ ನಾನು ಸ್ಟ್ರಗಲ್ ನೋಡಿ, ನಾನೆಲ್ಲೂ ನಿಲ್ಲೇ ಇಲ್ಲ. ನಂದು ಬದುಕು ಕರ್ಕೊಂಡು ಹೋಗ್ತಾನೆ ಇತ್ತು ನನ್ನ. ಅದೇ ಎಕ್ಸ್ಪೀರಿಯನ್ಸ್ ಕೊಡುತ್ತೆ ನಿಮಗೆ. ಬಟ್ ಆದರೆ ಅವ್ರು ಒಂದು ಪ್ರಿವಿಲೇಜಲ್ಲಿ ಬೆಳೆದಿರೋ ಹುಡುಗಿ. ಅವ್ರ ತಂದೆ ತಾಯಿ ಎಲ್ಲ ಚೆನ್ನಾಗಿ ಎಜುಕೇಷನ್ ಇರೋರು, ಒಳ್ಳೆ ಫ್ಯಾಮಿಲಿ ಆ್ಯಂಡ್ ತುಂಬ ಕಲ್ಚರ್ ಇರೋ ಫ್ಯಾಮಿಲಿ.
ಆದರೆ ಅವ್ರಿಗೆ ಅಷ್ಟೆಲ್ಲ ಹೆಂಗೆ ಬಂತು ಅಂತ ನಾನು ರನ್ ಆಗ್ತಾ ಇರ್ತಾರೆ ಅವ್ರ ಮಾತುಗಳು ಕೇಳಿ ನೀವು ನೋಡಿದ್ರಲ್ಲ ಅಷ್ಟೊತ್ತಿಂದ ಹೆಂಗೆ ಮಾತಾಡಿದ್ರು ಅದು ನಂಗೆ ಖುಷಿ ಆಗುತ್ತೆ. ಅಂದರೆ ಕೂತ್ಕೊಂಡು ಸುಮ್ಮನೆ ಏನು ಮಾಡಿದ್ರಿ ಅಂದರೆ ನಮ್ದೊಂದು ಫನ್ ಇತ್ತು, ನಾವು ಒಂದು ಪಿಕ್ನಿಕ್ ಥರ ಮಾಡಿದ್ವಿ, ನಾವು ಇನ್ನೇನೋ ಮಾಡಿದ್ವಿ, ನಾವೊಂದು ಚಾಕ್ಲೇಟ್ ತಿಂದ್ವಿ, ನಾವೊಂದು ಐಸ್ ಕ್ರೀಮ್ ತಿಂದ್ವಿ, ನಾವು ಅಲ್ಲೋಗಿದ್ವಿ. ನೋ, ಅದು ನನ್ನ ಇಂಟರ್ವ್ಯೂಗಳು ಅದೇ ನನಗೆ ಅಷ್ಟೇ ಭಯ ಆಗೋದೇನು ಗೊತ್ತಾ ನನಗೆ, ನಾವು ತುಂಬ ಸೀರಿಯಸ್ ಅಂದರೆ ನಮ್ಮ ಸುಮ್ಮನೆ ಫನ್ ಮಾಡೋಕ್ಕೆ ಬರಲ್ಲ. ಏನಾದ್ರು ವಿಷಯ ಇರ್ಬೇಕು ನಮಗೆ. ಅಶೋಕ ಅಂತ ವಿಷಯ ಬಂದ ತಕ್ಷಣ ನಮ್ಮ ಫನ್ನೇ ಬರಲ್ಲ ಬಿಡಿ.